ಗೆಲ್ತೀವಿ ಅನ್ನುವಂಥದ್ದು. ಮತ್ತು ಈಗ ನೀವು ಯಾರಾದರೂ ಸಹಿತ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹೆಂಗದಪ್ಪ ಅಂತಂದ್ರೆ ಮತದಾರ ಸತ್ಯವನ್ನು ಹೇಳೋದೇ ಇಲ್ಲ. ಈವನ್ ನಾವು ಮತ ಹಾಕಿ ಬಂದ ನಂತರ ನಾವು ಇದಕ್ಕೆ ಹಾಕಿದ್ರಪ್ಪ ಅಂತ ಹೇಳಕ್ಕೆ ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಆ ವ್ಯಕ್ತಿಗೆ ಭಯ, ಆತಂಕ ಮುಚ್ಚಿಡ್ಬೇಕಂತಲ್ಲ, ಸುಮ್ಮನೆ ಹೇಳಿ ನಮ್ಮ ಹೆಸರು ಹಾಕಿ ಹಿಡ್ಕೋಬೇಕಪ್ಪ. ಅದನ್ನು ಯಾರು ಬರೋರು ಗೆದ್ದವ್ರು ನಮ್ಮರು, ಸೋತವ್ರು ನಿಮ್ಮವರು ಅಂತ ಹೇಳಿಬಿಡು ಮನೋವೃತ್ತಿ ಅವ್ರು ಭಾಳ ಇದ್ದಾರೆ. ಯಾಕಂದ್ರೆ ಸುಮ್ಮನೆ ಯಾರು ರಿಸ್ಟ್ರಿಕ್ಟ್ ನಮ್ಗೆ ಏನಾಗೋದ್ರಿ, ನಮ್ಗೆ ಇರೋದು ಕಟ್ಕೊಂಡು ಏನಾಗೋದ್ರಿ ಅಂತೇಳಿ. ಆದರೆ ಅದು ಗೊತ್ತು ಆಗ್ತದೆ ಯಾರು ಹಾಕ್ಯಾರ ಯಾರು ಹಾಕಿಲ್ಲ ಅಂತೇಳಿ. ಇವತ್ತು ಮತದಾನ ಅದೇನು EVM ಅದಲ್ಲ, EVMನ್ನು ಓಪನ್ ಮಾಡಿದಾಗ ಯಾವ ಇರೋದು ಎಷ್ಟು ಮತಗಳು ಬಂದಾವೆ, ಯಾರಿಂದ ಯಾರಿಗೆ ಅಂತ ಹೆಸರು ಗೊತ್ತಿಲ್ಲ, ಗೊತ್ತಾಗೋದಿಲ್ಲ, ಅದು ಮತ್ತೆ ಬೇರೆ. ಬಟ್ ಆದರೂ ಎಷ್ಟು ನಂಬರ್ ಎಷ್ಟು ಜನ ಹಾಕಿದಾರಪ್ಪ ಅನ್ನೋದು ಖಚಿತವಾಗಿ ಗೊತ್ತಾಗ್ತದೆ. ಹೀಗಾಗಿ ಅದು ಗುಪ್ತ ಉಳಿದ್ರು, ಹೆಸರು ಗುಪ್ತ ಉಳಿದ್ರು ಈ ಭಾಗ ನಮ್ಗೆ ಹೊಟ್ಟು ಬಂದಿಲ್ಲ ಅನ್ನೋದು ಖಚಿತ ಆಗ್ತದೆ. ಹೀಗಾಗಿ ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡೋದು ಭಾಳ ಕಷ್ಟ. ಏನೋ ಆಗಲಿ, ಈ ಒಂದು ನೆಲೆಗಟ್ಟಿನೆಲ್ಲ ಯಾರು ತಮ್ಮ ಖಚಿತವಾದ ಮತವನ್ನು ಹಾಕಿದ್ರು ಇಂಥವ್ರಿಗೆ ಅಂತ ಹೇಳಕ್ಕೆ ಹೋಗೋದಿಲ್ಲ. ಇದರಿಂದಾಗಿ ಈ ಒಂದು ಏನು ಸರ್ವೆಗಳಂತ ನಾವು ಕರ್ಕೊಳ್ತೀವಿ, ಇವೆಲ್ಲ ನಮಗೆ ಅನಿಸಿದ ಮಾತುಗಳು. ಅದರಲ್ಲೂ ಕಾಂಗ್ರೆಸ್ ತಲೆಯಲ್ಲಿ ಏನಿರೋದಪ್ಪ ಅಂತಂದ್ರೆ ಕಾಂಗ್ರೆಸ್ ಅವರು ಬರ್ತಾರೆ ಅನ್ನುವಂಥದ್ದು, BJP ತಲೆಯಲ್ಲ ಇಲ್ಲಪ್ಪ ನಮ್ಮದು ಬರ್ತದೆ ಅನ್ನುವಂಥದ್ದು. ಮತ್ತು JDS ಅಂತೂ ಅಲ್ಲಿ ನಿಂತಿಲ್ಲ, ಅಭ್ಯರ್ಥಿ ಇಲ್ಲ. ಆದರೂ JDSಗೆ ಸಂಬಂಧಿಸಿದಂಥ ವ್ಯಕ್ತಿ ದಕ್ಷಿಣ ದಾವಣಗೆರೆ ನಿಂತಿದ್ದು ಸುಳ್ಳಿನಲ್ಲ. ಯಾಕಂದ್ರೆ ಒಂದು ಕಾಲಕ್ಕೆ ನಮ್ಮ ಶ್ರೀನಿವಾಸ್ ಅವ್ರ ತಂದೆ ದಾಸ್ ಕರಿಯಪ್ಪ ಅವರು ದೇವೇಗೌಡರ ಪಕ್ಷದಲ್ಲಿ ಇದ್ದರು ಅನ್ನುವಂಥದ್ದು, ಅಥವಾ JDS ಜೋಡಿ ಸಂಬಂಧ ಇತ್ತು ಅನ್ನುವಂಥದ್ದು ಗೊತ್ತಾಗ್ತದೆ.